ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅಶೋ ಲಾಕ್ಸ್. ಐ ಆಮ್ ಅಶ್ವಿನಿ ಚಂದ್ರಕಾಂತ್. ಮಕ್ಕಳ, ಇವಾಗ ಡಿವಿಷನ್ 2 ಡಿಜಿಟ್, ಸೊ 5 ಡಿಜಿಟ್ ಆರ್ ಎನಿ ಡಿಜಿಟ್ ಡಿವೈಡೆಡ್ ಬೈ 2 ಡಿಜಿಟ್ ನ ಹೇಳ್ಕೊಡ್ತೀನಿ. ಸೊ ಇವಾಗ ಐ ಹ್ಯಾವ್ 77,145 ಡಿವೈಡೆಡ್ ಬೈ 22. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಅದು ಈಸಿಯಾಗಿ ಲೆಟ್ ಮೀ ಶೋ ಯು. 22, ಸೊ 22 ಅಲ್ಲಿ ಟೆನ್ಸ್ ಪ್ಲೇಸ್ ಆಲ್ವೇಸ್ ದ ಲೆಫ್ಟ್ ಸೈಡ್ ಇರೋದು, ಅಂದರೆ ನಂಬರ್ಸ್ ಅಲ್ಲಿ ಈ ಸೈಡ್ ರೈಟ್ ಅಂತೀವಿ, ಈ ಸೈಡ್ ಲೆಫ್ಟ್ ಅಂತೀವಿ. ಸೊ ಈಗ ಲೆಫ್ಟ್ ಅಲ್ಲಿರುವಂತ ಫಸ್ಟ್ ಡಿಜಿಟ್ ಒಂದೇ ಒಂದು ಡಿಜಿಟ್ ಡಿವೈಸರ್ ಅಲ್ಲಿ ಲೆಫ್ಟ್ ಸೈಡ್ ಫಸ್ಟ್ ನಂಬರ್ನ ತಗೋಬೇಕು. ಈಗ ಟೂ ಟೇಬಲ್ಸ್ ಅಲ್ಲಿ ಇಲ್ಲಿ 2 ಡಿಜಿಟ್ಸ್ ತಗೊಂಡು 2 ಟೇಬಲ್ಸ್ ಅಲ್ಲಿ 7 ಯಾವಾಗ ಬರುತ್ತೆ ಅಥವಾ 7ಗಿಂತ ಕಮ್ಮಿ ಇರುವಂಥದ್ದು ಯಾವಾಗ ಬರುತ್ತೆ ನೋಡ್ಬೇಕು. 2 3s 6 ಅಲ್ವಾ? ಸೊ 22 3s ಟ್ರೈ ಮಾಡಬೇಕು. ಲೆಟ್ಸ್ ಟ್ರೈ ಇಟ್ ಔಟ್. 3 2s 6, 3 2s 6, 66. 66 is lesser than 77. Okay, you can do. 22 3s 66 minus ಮಾಡಬೇಕು. 7 minus 6, it's 1, again 1. Next digit bring down. ಈಗ 111 ಆಯ್ತು. ಸೊ ಅಗೇನ್ 2 ಟೇಬಲ್ಸ್ ಅಲ್ಲಿ ಇಲ್ಲಿ 2 ಡಿಜಿಟ್ಸ್ ಇದೆ. ಓಕೆನಾ? 2 ಡಿಜಿಟ್ ನ ಐ ಮೀನ್ 2 ಟೇಬಲ್ಸ್ ಅಲ್ಲಿ 11 ಅಥವಾ 11ಗಿಂತ ಕಮ್ಮಿ ಬರಬೇಕು. 2 5s 10 ಬರುತ್ತೆ ಅಲ್ವಾ ಮಕ್ಕಳ? 22 5s ಮಾಡಬೇಕು. 5 2s 10, 1 ಕ್ಯಾರಿ 0, ಅಗೇನ್ 10 1, 111 ಬಂತು. ಸೊ 22 5s 110 ಮೈನಸ್ ಮಾಡಬೇಕು. 1 minus 0, it's 1. Then 1 minus 1 0 0. So next digit bring down, it's 4. 22 is greater than 14. So 22 zeros 0. You will get 14. ಏನು ಡಿವೈಸರ್ಗಿಂತ ಕಮ್ಮಿ ಇದ್ರೆ ನಂಬರ್ ಮಧ್ಯದಲ್ಲಿ ಬರುವಂಥದ್ದು ಝೀರೋಸ, 22 ಝೀರೋಸ ಅಥವಾ ಯಾವುದಾದ್ರೂ ಆಗಲಿ ಡಿವೈಸರ್ ಆದರೂ ಝೀರೋಸ ಮಾಡ್ಕೊಬೇಕು. 22 ಝೀರೋಸ 0. ಸೊ 14 minus 0, you will get the same number 14. Next digit bring down, it's 5. 145 ಆಯಿತು. 22 again 2 how much gives you 14. It's 2 7s 14 ಅಲ್ವಾ? 22 7s 22 7s ಮಾಡಬೇಕು. 7 2s 14, 1 ಕ್ಯಾರಿ 4. 7 2s 14 plus 1 15, 154. 154 is greater than 145. ಕಂಡೀಷನ್ ಏನು ಅಂದರೆ ದಿಸ್ ಶುಡ್ ಆಲ್ವೇಸ್ ಬಿ ಲೆಸರ್. ಅಕಸ್ಮಾತ್ ಜಾಸ್ತಿ ಇತ್ತು ಅಂದರೆ ನಾವು ಈ ನಂಬರ್ 7ಗಿಂತ ಬಿಫೋರ್ ನಂಬರ್ ವಾಟ್ ಎವರ್ ನಾವು ಮಲ್ಟಿಪಲ್ಸ್ ತೊಗೊಂಡಿರ್ತೀವಿ ಅದ್ರ ಬಿಫೋರ್ ನಂಬರ್ನ ತೊಗೊಬೇಕು. 22 6 6 2s 12, again 6 2s 12, 13. So 22 6 132 ಮೈನಸ್ ಮಾಡಬೇಕು. 5 minus 2, it's 3. 4 minus 2 1, 1 minus 1 0. So this will be the remainder. The answer will be quotient.